ಕೊಡಗಿನಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಗಳ ಸಂಘರ್ಷ ಮುಂದುವರೆದಿದೆ. ವ್ಯಕ್ತಿಯೊಬ್ಬ ಆನೆ ದಾಳಿಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿ ನಡೆದಂತಹ ಘಟನೆ ಇದು. ಕಾರ್ಮಿಕನ ಮೇಲೆ ಕಾಡಾನೆ ದಾಳಿಗೆ ಮುಂದಾಗ್ಬಿಡುತ್ತೆ. ಕಾರ್ಮಿಕನ ಎದೆಯ ಮೇಲೆ ಕಾಲನ್ನ ಇಟ್ಟಿತ್ತು ಒಂಟಿ ಸಲಗ. ಕ್ಷಣಾರ್ಧದಲ್ಲಿಯೇ ಪ್ರಾಣವನ್ನು ಉಳಿಸಿಕೊಂಡಿದ್ದಾನೆ. ಕೂಲಿ ಕಾರ್ಮಿಕ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲಸಕ್ಕೆ ತೆರಳುತ್ತಾ ಇದ್ದಂತಹ ಕಾರ್ಮಿಕರ ಮೇಲೆ ಒಂಟಿ ಸಲಗವೊಂದು ದಾಳಿಗೆ ಮುಂದಾಗಿತ್ತು. ಕಾರ್ಮಿಕರ ಕಿರುಚಾಟವನ್ನು ಕೇಳಿ ಕಾಡಿನತ್ತ ಒಂಟಿ ಸೊಲಗ ಓಡಿ ಹೋಗಿದೆ. ವಿರಾಜಪೇಟೆಯ ಸಿದ್ದಾಪುರದ ಶಿಲ್ಪಿ ಎಸ್ಟೇಟ್ನಲ್ಲಿ ಘಟನೆ ಆಗಿರುವಂಥದ್ದು. ಕೊಡಗಿನ ವಿರಾಜಪೇಟೆಯಲ್ಲಿ ಕಾಡಾನೆಯ ದಾಳಿಯಿಂದ ಕೂಲಿ ಕಾರ್ಮಿಕರೊಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಾಡಾನೆಯ ದಾಳಿಯ ದೃಶ್ಯವನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಾರ್ಮಿಕ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಮುಂದಾಗಿದ್ದಾನೆ. ದೇವರು ದೊಡ್ಡವನು, ಅದೃಷ್ಟ ಚೆನ್ನಾಗಿತ್ತು, ಒಂಟಿ ಸಲಗದಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ, ಜೀವ ಉಳಿದಿದೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಇದೇ ಒಂಟಿ ಸಲಗ. ಎಲ್ಲ ಕಾಫಿ ಎಸ್ಟೇಟ್ಗೆ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ರಂತೆ. ಏಕಾಏಕಿಯಾಗಿ ಎಂಟ್ರಿ ಕೊಟ್ಟುಬಿಟ್ಟಿದೆ. ಅದನ್ನು ನೋಡ್ತಾ ಇದ್ದ ಹಾಗೇ ಕೂಲಿ ಕಾರ್ಮಿಕರೆಲ್ಲ ಕಕ್ಕಾಬಿಕ್ಕಿಯಾಗಿ ಓಡ್ಬಿಟ್ಟಿದ್ದಾರೆ. ಒಬ್ಬ ಕೂಲಿ ಕಾರ್ಮಿಕ ಕಾಡಾನೆಯ ಅಡಿಯಲ್ಲಿ ಸಿಲುಕಿಕೊಳ್ತಾನೆ. ಆತನ ಎದೆ ಮೇಲೆ ಕಾಡಾನೆ ಇನ್ನೇನು ಕಾಲಿಡಬೇಕು ಅನ್ನುವಷ್ಟರಲ್ಲೇ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಕಾರ್ಮಿಕ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಗಾಯಗೊಂಡಂತಹ ಕಾರ್ಮಿಕನನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಈ ಮೂಲಕ ಕೊಡಗು ಭಾಗದಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಏನಿದೆ ಅದು ಮತ್ತೆ ಮುಂದುವರೆದಿರುವಂಥದ್ದು.